ಆತ್ಮೀಯ ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಇಂದು ಹಂಚಿಕೊಳ್ಳಬೇಕಾದ ವಿಷಯವಸ್ತು ಏನದು ಅಂತ ಕೇಳಿದರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನು ತಿಳಿಸಿ. ದತ್ತು ಮಕ್ಕಳೇ ಹಕ್ಕಿಲೆಂಬ ನೀತಿ, ನವಾಬ ರಾಜ ಪದವಿರುದ್ಧತೆ, ಮೊಘಲ್ ಅರಸರ ಪದಚ್ಯುತಿ, ಸೈನಿಕರ ನಿರುದ್ಯೋಗ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ತಿಳಿಸಿ. ಇಂಗ್ಲೆಂಡಿನಲ್ಲಾದ ಕೈಗಾರಿಕಾಂತಿ, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಅನೇಕ ನೇಕಾರರು ಮತ್ತು ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳು ನಾಶವಾದವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ ವಿಧಿಸಿದರು. ರೈತರು ಶೋಷಣೆಗೆ ಒಳಗಾದರು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು. ಇನಾಮ್ ಭೂಮಿ ವಾಪಸ್ ಪಡೆಯಲಾಯಿತು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆಡಳಿತಾತ್ಮಕ ಅಂಶಗಳನ್ನು ಪಟ್ಟಿ ಮಾಡಿ. ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳ ಜಾರಿ, ಕಾನೂನಿನಲ್ಲಿ ಪಕ್ಷಪಾತ, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಗಿದ್ದು ಇಂಗ್ಲೀಷರ ಪರವಾದ ತೀರ್ಪುಗಳು, ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥವಾಗಲಿಲ್ಲ. 1857ರ ದಂಗೆಗೆ ಸೈನಿಕ ಕಾಳಗವನ್ನು ನಡೆಸಿ. ಭಾರತೀಯ ಸಿಪಾಯಿಗಳ ನಿಂದಾಜನಕ ಸ್ಥಿತಿ, ವೇತನ ಬಡ್ತಿಗಳ ತಾರತಮ್ಯ, ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು. 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳು ವಿವರಿಸಿ. ಇಂಗ್ಲಿಷ್ ಸೈನ್ಯದಲ್ಲಿದ್ದ ಹೆಚ್ಚಿನ ಸಂಖ್ಯೆಯ ಭಾರತೀಯ ಸೈನಿಕರು, ಹೊಸದಾಗಿ ಜಾರಿಗೆ ತಂದ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿ ಮತ್ತು ದನದ ಕೊಬ್ಬು ಸವರ್ಧನೆ ಎಂಬ ವದಂತಿ, ತುಫಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆರೆಯಬೇಕಾಗಿತ್ತು. ಮಂಗಲ ಪಾಂಡೆಯಿಂದ ಬ್ರಿಟಿಷ್ ಅಧಿಕಾರಿ ಹತ್ಯೆಯಾಯಿತು. ಮಂಗಲ ಪಾಂಡೆಯನ್ನು ಇದಕ್ಕಾಗಿ ಗಲ್ಲಿಗೇರಿಸಿದರು. 1857ರ ದಂಗೆಯ ವಿಫಲತೆ ಕಾರಣಗಳೇನು? ಯೋಜಿತ ದಂಗೆಯಾಗಿರಲಿಲ್ಲ. 1857 ದಂಗೆ ಸ್ವಾಯತ್ತಶಕ್ತಿಗಾಗಿ ನಡೆದ ದಂಗೆಯಾಗಿತ್ತು. ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ, ಸೂಕ್ತ ಮಾರ್ಗದರ್ಶನ ಕೊರತೆ, ವ್ಯವಸ್ಥಿತ ಸಂಘಟನೆ ಕೊರತೆ, ಸೂಕ್ತ ಸೇನಾ ನಾಯಕತ್ವದ ಕೊರತೆ, ಸೈನಿಕರ ಶಿಸ್ತು ಮತ್ತು ಯುದ್ಧ ತಂತ್ರಗಳ ಕೊರತೆ, ಸಿಪಾಯಿಗಳ ಮಾಡಿದ ಲೂಟಿ ಮತ್ತು ದರೋಡೆ. 1857ರ ದಂಗೆಯ ಪರಿಣಾಮಗಳಾವವು? ಕಂಪನಿ ಆಡಳಿತ ಅಂತ್ಯ, ರಾಣಿಯ ನೇರ ಆಡಳಿತ ಆರಂಭ, 1858ರ ರಾಣಿಯ ಘೋಷಣೆ, ದೇಶೀಯ ರಾಜರೊಂದಿಗೆ ಒಪ್ಪಂದಗಳಿಗೆ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆ, ಕಾನೂನಿನ ಮುಂದೆ ಸಮಾನತೆ, ಮುಂದಿನ ಹೋರಾಟಗಳಿಗೆ ದಿಕ್ಸೂಚಿ. ಪರೀಕ್ಷೆಯಲ್ಲಿ ಈ ಪಾಠದಲ್ಲಿ 3 ಮತ್ತು 2 ಅಂಕ ಬಂದೇ ಬರ್ತದೆ. ಈಗ ನಾನು ನೀಡಿರೋ ಪ್ರಶ್ನೆಗಳೇ ಬಿಟ್ಟು ಇನ್ಯಾವ ಪ್ರಶ್ನೆಗಳಲ್ಲಿಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.